ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ರಾಜ್ ಜಿಪಿಟಿ. ಸ್ನೇಹಿತರೆ, ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಒಂದು ವಿಶಿಷ್ಟವಾದಂತಹ ಒಂದು ಸಂಪ್ರದಾಯ ಇದೆ. ಆ ಸಂಪ್ರದಾಯ ಏನಪ್ಪ ಅಂತಂದರೆ, ಅಲ್ಲಿ ನಮ್ಮ ಒಂದು ಸಿದ್ದಪ್ಪಾಜಿಯ ಒಂದು ಕಂದಾಯ ಹಾಗೂ ದಾಳವನ್ನು ಎತ್ತುವುದರ ಮುಖಾಂತರವಾಗಿ ಊರಿನ ಪ್ರಮುಖ ಬೀದಿಗಳಲ್ಲಿ ಎತ್ತಿನ ಗಾಡಿಯ ಮುಖಾಂತರ ಆ ಒಂದು ಸಿದ್ದಪ್ಪಾಜಿ ಕಂದಾಯವನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿಕೊಂಡು ಆ ಒಂದು ಬಸವನ ಒಂದು ವಿಗ್ರಹವನ್ನು ಮೇಲೆ ಹೊತ್ತಂತಹ ಆ ಒಂದು ಬಸವನಿಗೆ ಚೆಂಬನ್ನು ನೀರನ್ನು ಒಯ್ಯೋದರ ಮುಖಾಂತರವಾಗಿ ಹಾಗೂ ದಾಳವನ್ನು ತರುವಂತಹ ವ್ಯಕ್ತಿಯ ಒಂದು ಕಾಲಿನ ಒಂದು ಅಲ್ಲಿ ಕೆಳಗಡೆ ಮಲಗಿದಾಗ ಕಾಲಿನ ಒಂದು ಅವರು ದಾಟ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಒಳ್ಳೆಯದಾಗತ್ತೆ, ಶುಭವಾಗುತ್ತೆ ಅಂತಕ್ಕಂತಹ ಒಂದು ಪ್ರತೀತಿ ಇಂದಿಗೂ ಕೂಡ ಧಾರ್ಮಿಕವಾಗಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇದೆ. ಅದೇ ರೀತಿಯಲ್ಲಿ ನಮ್ಮ ಗುಂಡ್ಲುಪೇಟೆಯಲ್ಲಿ ವಿಶಿಷ್ಟವಾಗಿ ಈ ಒಂದು ಆಚರಣೆಯನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ. ಇಲ್ಲಿ ಶ್ರೀ ರಾಮದೇವರ ಗುಡ್ಡ ಅಂತಕ್ಕಂತಹ ಒಂದು ಸಿದ್ದಪ್ಪಾಜಿಯ ಒಂದು ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕೂಡ ಇಲ್ಲಿ 16 ವರ್ಷದ ಹಿಂದೆಯೇ ಕೂಡ ಈ ಒಂದು ಸಂಪ್ರದಾಯವನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ. ಇದರ ಉದ್ದೇಶ ಏನಪ್ಪ ಅಂತಂದರೆ, ಈ ಒಂದು ದಾಳ ಮತ್ತು ಸಿದ್ದಪ್ಪಾಜಿ ಕಂದಾಯವನ್ನು ತರುವುದರ ಮುಖಾಂತರವಾಗಿ ಅಲ್ಲಿ ಮಳೆ ಆಗುತ್ತೆ, ಒಂದು ಮಳೆ ಆಗಿ ರೈತರಿಗೆ ಹಾಗೂ ಎಲ್ಲರಿಗೂ ಕೂಡ ಸುಭಿಕ್ಷವಾಗಿ ಬೆಳೆ ಎಲ್ಲ ಕೂಡ ಸಮೃದ್ಧಿಯಾಗಿರ್ತಕ್ಕಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಪ್ರದಾಯವನ್ನು ಪ್ರತಿ ವರ್ಷ ಕೂಡ ಈ ಒಂದು ಸಂಪ್ರದಾಯವನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಇಲ್ಲಿ ಊರಿನ ಎಲ್ಲ ಹಿರಿಕರು ಸೇರಿ ಎಲ್ಲ ಮನೆಯಲ್ಲೂ ಕೂಡ ಚಂದವನ್ನು ವಸೂಲಿ ಮಾಡಿ ದಿನಸಿಗಳನ್ನು ತಗೊಂಡು ಬಂದು ಅಲ್ಲಿ ಆಹಾರ ಪದಾರ್ಥಗಳನ್ನು ಅನ್ನ, ಸಾರು, ಪಾಯಸ, ಕಳವಳಿ, ಬೂಂದಿ ಇನ್ನಿತರ ಎಲ್ಲ ಒಂದು ಖಾದ್ಯಗಳನ್ನು ಮಾಡಿ ಆ ಒಂದು ಆಹಾರವನ್ನು ಬಡಿಸಿ ಬರುವಂತಹ ಭಕ್ತಾದಿಗಳೇ ಅದನ್ನು ಪ್ರಸಾದವಾಗಿ ಸ್ವೀಕರಿಸಿ ಆ ಸಿದ್ದಪ್ಪಾಜಿಯ ಕೃಪೆಗೆ ಪಾತ್ರರಾಗ್ತಾರೆ. ಹಾಗಾಗಿ ಈ ಒಂದು ಸಂಪ್ರದಾಯ ಇಂದಿಗೂ ಕೂಡ ನಮ್ಮ ಗುಂಡ್ಲುಪೇಟೆ ತಾಲೂಕಿನಲ್ಲಿ ನಡ್ಕೊಂಡು ಬರ್ತಾ ಇದೆ. ಹೀಗೆ ಆ ಒಂದು ಹಲವಾರು ಭಕ್ತಾದಿಗಳು ಕೂಡ ಈ ಒಂದು ಸುಮಾರು 500ರಿಂದ 1000 ಜನ ಸ್ತೋಮ ಇಲ್ಲಿ ಇರ್ತಿತ್ತು. ಆದರೆ ಈ ವರ್ಷ ಸ್ವಲ್ಪ ಕಡಿಮೆ ಇದೆ ಅಂತಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಆಗದೇ ಇರ್ತಕ್ಕಂಥವ್ರು ಈ ಒಂದು ಸಿದ್ದಪ್ಪಾಜಿಯ ಒಂದು ದೇವಸ್ಥಾನಕ್ಕೆ ಬಂದು ಒಂದು ದಾಳದ ಹೊತ್ತಂತಹ ವ್ಯಕ್ತಿ ಅವರನ್ನು ದಾಟಿದಾಗ ಅವರಿಗೆ ಒಂದು ಶುಭವಾಗುತ್ತೆ ಮತ್ತು ಅವರಿಗೆ ಏನು ಇಷ್ಟಾರ್ಥ ಕಾಮನೆಗಳೇನಿದೆ ಅದನ್ನೆಲ್ಲ ಆ ದೇವರು ಈಡೇರಿಸ್ತಾನೆ ಅಂತಕ್ಕಂಥ ಒಂದು ಪ್ರತೀತಿ ಇದೆ. ಹಾಗಾಗಿ ಪ್ರತಿ ವರ್ಷ ಕೂಡ ಈ ಒಂದು ಸಿದ್ದಪ್ಪಾಜಿ ಕಂದಾಯ ಹಾಗೂ ದಾಳವನ್ನು ತರುವುದರ ಮುಖಾಂತರವಾಗಿ ಅಲ್ಲಿ ಊರಿನ ಹೆಂಗಸರು ಅವ್ರಿಗೆ ನೀರನ್ನು ಹಾಕುವುದರ ಮುಖಾಂತರವಾಗಿ ಬಸವಣ್ಣನ ಒಂದು ವಿಗ್ರಹಕ್ಕೆ ನೀರನ್ನು ಹಾಕುವುದರ ಮುಖಾಂತರವಾಗಿ ಅಲ್ಲಿ ಒಂದು ಬಿಸಿಲಿನ ಬೇಗೆಯಿಂದ ಇರ್ತಕ್ಕಂತಹ ಒಂದು ಸಿದ್ದಪ್ಪಾಜಿ ನೀಲುಗಾರರಿಗೆ ಆ ಒಂದು ಬಿಸಿಲಿನ ಜಳಕ್ಕೆ ಆ ಒಂದು ತಂಪನ್ನು ನೀಡುತ್ತದೆ. ಹಾಗಾಗಿ ಎಲ್ಲ ಭಕ್ತ ಸಮೂಹಗಳು ಈ ಒಂದು ಇದರಲ್ಲಿ ಅವರು ಭಾಗವಹಿಸ್ತಾರೆ. ಹಾಗಾಗಿ ಊರಿನ ಪ್ರತಿಯೊಂದು ಮನೆಯಲ್ಲೂ ಕೂಡ ಪೂಜೆಯನ್ನು ತರುವುದರ ಮುಖಾಂತರವಾಗಿ ಇಲ್ಲಿನ ಒಂದು ವಿಶಿಷ್ಟವಾದ ಒಂದು ಪದ್ಧತಿಯನ್ನು ಆಚರಿಸ್ಕೊಂಡು ಬರ್ತಾಯಿದ್ದಾರೆ. ಹಾಗಾಗಿ ವಿವಿಧ ರೀತಿಯ ಅನ್ನ, ಸಾರು, ಪಾಯಸ, ಕಳವಳಿ, ಬೂಂದಿ ಇನ್ನಿತರ ಒಂದು ಆಹಾರ ಪದಾರ್ಥಗಳನ್ನು ಮಾಡಿ ಅಲ್ಲಿ ಭಕ್ತಾದಿಗಳೇ ಬಡಿಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಪ್ರಸಾದವನ್ನು ವಿನಿಯೋಗಿಸಿಕೊಂಡು ಅಲ್ಲಿರ್ತಕ್ಕಂಥ ಭಕ್ತಾದಿಗಳು ಬಹಳ ಸಂಭ್ರಮದಿಂದ ಖುಷಿಯಿಂದ ಹೋಗ್ತಕ್ಕಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ಈ ಒಂದು ಮಾತನ್ನು ಮುಕ್ತಾಯ ಮಾಡ್ತಿದ್ದೇನೆ. ಹಾಗಾಗಿ ಪ್ರತಿ ವರ್ಷ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಪ್ರತಿ ವರ್ಷ ಕೂಡ 16 ವರ್ಷದಿಂದ ಈ ಒಂದು ವಿಶಿಷ್ಟವಾದ ಪದ್ಧತಿಯನ್ನು ಆಚರಿಸ್ಕೊಂಡು ಬರ್ತಾಯಿದ್ದಾರೆ. ಇಂದಿಗೂ ಕೂಡ ಆ ಒಂದು ಸಂಪ್ರದಾಯ ನಡ್ಕೊಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲರಿಗೂ ಕೂಡ ಆ ಘನನೀಲಿ ಸಿದ್ದಪ್ಪಾಜಿಯವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಒಂದು ಮಾತನ್ನು ಮುಕ್ತಾಯ ಮಾಡ್ತಿದ್ದೀನಿ. ಸ್ನೇಹಿತರೆ, ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ನಮಸ್ಕಾರ.